ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೂ ಕೂಡ. ಯಾರೆಲ್ಲ ಕೆ ಪಿ ಟಿ ಸಿ ಎಲ್ದಲ್ಲಿ ಜೂನಿಯರ್ ಪವರ್ಮನ್ ಅಂತ ಹೇಳ್ಕೆಸಿಂದ ಎಸ್ಕಾಮ್ ಹುದ್ದೆಗೆ ಎಸ್ಕಾಮ್ ಕಂಪ್ನಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ನಿಮ್ಮ ಸಹನ ಶಕ್ತಿ ಅಂದರೆ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಬೋದು. ಎಷ್ಟನೇ ತಾರೀಕಿನಿಂದ ಹಿಡಿದು ಎಷ್ಟನೇ ತಾರೀಕಿನ ಹೊರಗಡೆಪ್ಪ ಅಂದರೆ 2/6/2025 ಹಿಡಿದು 5/6/2025 ಒಟ್ಟು 4 ದಿನದವರೆಗಡೆ ನಿಮ್ಮ ಫಿಸಿಕಲ್ ಅಂದರೆ ಸಹನ ಶಕ್ತಿ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಇಲ್ಲಿ ನೋಡ್ಕೊಡ್ರಿ, ದಿನಾಂಕ 2/6/2025 ಹಿಡಿದು 5/6/2025 ಟೋಟಲಿ 4 ದಿನಗಳವರೆಗಡೆ ನಿಮ್ಮ ಫಿಸಿಕಲನ್ನು ಕಂಡಕ್ಟನ್ನು ಮಾಡ್ತಾರೆ. ಅದೇ ಥರನಾಗಿ ನೋಡ್ಕೋಬೋದು, ಇಲ್ಲಿ ಡೀಟೇಲಾಗಿ ನಿಮ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಒಂದು ಆಲ್ಮೋಸ್ಟ್ ಆಲ್, ಯಾಕಂದರೆ ಮೊನ್ನೆ ನಾವು ಹೇಳಿರ್ತಕ್ಕಂಥ ಮಾಹಿತಿ 26ನೇ ತಾರೀಕಿನಿಂದ ಹಿಡಿದು 29ನೇ ತಾರೀಕಿನವರೆಗಡೆ ಫಿಸಿಕಲ್ ಎಸ್ಕಾಂಬದ್ದು ಕಂಡಕ್ಟನ್ನು ಮಾಡ್ತಾರೆ ಅಂತ ಹೇಳ್ಕಿಸಿಂದ ಮಾಹಿತಿ ಕೂಡ ಕೊಟ್ಟಿದ್ವಿ. ಅದು ಕ್ಯಾನ್ಸಲ್ ಆಗಿಬಿಟ್ಟು, ಸೊ ಮಳೆ ಇರುವ ಕಾರಣದಿಂದ ಅದೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಈಗ ನಿಮ್ಗೆ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನ ಯಾವೆಲ್ಲ ತೊಗೊಂಡು ಹೋಗಬೇಕು ಏನೆಲ್ಲ ಅಂತ ಹೇಳ್ಕೆಸಿಂದ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಬಾಗಲಕೋಟದಲ್ಲಿ ಯಾವ ಪ್ಲೇಸ್ದಲ್ಲಿ ನಡೆದಿದೆಪ್ಪ ಅಂತ ಹೇಳ್ಕೆಸಿಂದ ಅದನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಂಡು, ಒಟ್ಟು 4 ದಿನಗಳವರೆಗೆ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಯ ಬಾಗಲಕೋಟೆ ವೃತ್ತಿ ಕಿರಿಯ ಪವರ್ಮನ್ ಹುದ್ದೆಗಳ ನೇಮಕಾತಿ. ಇಲ್ಲಿ ನೋಡ್ಕೊಳ್ಬಿಟ್ರಿ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂದರೆ ಜಿಲ್ಲಾ ಕ್ರೀಡಾಂಗಣ ಏನಿದೆಯಲ್ಲ, ಮೊನ್ನೆ ತಾನು ನಿಮ್ಮದು JSA ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಏನು ಫಿಸಿಕಲನ್ನು ಕಂಡಕ್ಟ್ ಮಾಡಿದಾರಲ್ಲ, ಇದು ಕೂಡ ನಿಮ್ಮದು ಅಲ್ಲೇ ಇರ್ತದೆ. ಆದ ಕಾರಣಕ್ಕೋಸ್ಕರ ಇದಕ್ಕೆಲ್ಲ ಯಾರೆಲ್ಲ ತಯಾರಿಯನ್ನು ಮಾಡ್ತಾ ಇದ್ದಿರಲ್ಲ, ಸೊ ಎಸ್ಕಾಮ್ ಹಾಕಿರ್ತಕ್ಕಂಥ ಪುರುಷ ಮತ್ತು ಮಹಿಳೆಯರಿಗೆ ಸೊ ಆದಷ್ಟು ಬೇಗನೆ ನೀವು ಎಷ್ಟು ಪ್ರಾಕ್ಟೀಸನ್ನು ಕರೆಕ್ಟಾಗಿ ಮಾಡ್ತಾರಲ್ಲ ಆದಷ್ಟು ನೀವು ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರ್ತದೆ. ಚೆನ್ನಾಗಿ ಇಷ್ಟು ದಿನ ಏನೋ ಪ್ರಾಕ್ಟೀಸನ್ನು ಮಾಡಿದ್ದನ್ನು ಬಿಟ್ಬಿಟ್ಟು ಕರೆಕ್ಟಾಗಿ ಇನ್ನಾದರೂ ನಿಮ್ಗೆ ಇನ್ನೂ ಕೂಡ ಟೈಮಿಂಗ್ ಇದೆ. ಅಂದರೆ 2ನೇ ತಾರೀಕಿನವರೆಗಡೆ ಅಂತಂದರೆ 2ರಿಂದ 5ನೇ ತಾರೀಕಿನವರೆಗಡೆ ನಿಮ್ದು 5ನೇ ತಾರೀಕಾದರೂ ಬರ್ಬೋದು, 4ನೇ ತಾರೀಕಾದರೂ ಬರ್ಬೋದು, 3ನೇ ತಾರೀಕಾದರೂ ಬರ್ಬೋದು, 2ನೇ ತಾರೀಕಿಗಾದರೂ ನಿಮ್ಮ ಫಿಸಿಕಲ್ ಡೇಟ್ ಕೂಡ ಬರ್ತೈತಿ. ಇಲ್ಲಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ನೋಡ್ಕೊಳ್ರಿ, SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋಸು, ನೆಕ್ಸ್ಟ್ ಅದೇ ಥರನಾಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ ಗ್ರಾಮೀಣ ಸರ್ಟಿಫಿಕೇಟು, ಏನಾದರೂ PH ಇದ್ದರೆ PH ಸರ್ಟಿಫಿಕೇಟು, ಅದೇ ಥರನಾಗಿ PWD ಇದ್ದು ಏನಾದರೂ ಮುಳುಗಡೆ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದರೂ ಕೂಡ ನೀವು ಮುಳುಗಡೆ ಸರ್ಟಿಫಿಕೇಟನ್ನು ಎಲ್ಲನೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನೇ ತೊಗೊಂಡು ಹೋಗಬೇಕು. ಏನಾದರೂ ಒಂದು ಸೆಟ್ ಜೆರಾಕ್ಸನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ರಿ. ಅದರ ಜೊತೆಗೆ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಇದ್ದರೆ ಮಾತ್ರ ನಿಮ್ಮನ್ನ ಒಳಗಡೆ ಎಂಟ್ರಿ ಕೂಡ ಮಾಡ್ತಾರೆ. ಸರ್, ಇದಕ್ಕೆ PCC ಫೋಲ್ ಇರ್ತಾ RCC ಫೋಲ್ ಇರ್ತಾ ಅನ್ನೋದನ್ನು ನಾನು ಆಲ್ಮೋಸ್ಟ್ ಅಲ್ಲ ಈಗೆಲ್ಲದರಲ್ಲಿ ಕೂಡ PCC ಫೋಲನ್ನೇ ಇಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ PCC ಫೋಲ್ ಇಡುವಂಥ ಚಾನ್ಸಸ್ ಇದೆ. ಈ ಗ್ರೌಂಡಿಂದು ಫಸ್ಟ್ ಡೇದ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಮೆಸ್ಕಾಮ್ದು ಏನಿದೆಯಲ್ಲ ಮಂಗಳೂರು, ಅದನ್ನು ಕೂಡ ನಾನು ಫಸ್ಟ್ ಡೇದ ವಿಡಿಯೋನ ಮಾಡಿ ಹಾಕ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿಪ್ಪ ಅಂತಂದರೆ ಈಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ನ ಓದ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.